ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು, ಆ ನಗು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಎಲ್ಲರಿಗೂ ಅಲ್ಲ ಅದಲ್ಲ. ಸೊ ಎಲ್ಲರಿಗೂ ಹ್ಯಾಪಿ ಹೊಸ್ತಡಕ್ಕೂ ಗೈಸ್ ಇವತ್ತು. ಸೊ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಗೊತ್ತಾ? ನಾನು ಹೇಳಿದ್ನಲ್ಲ, ಆಸ್ ಯೂಶುವಲ್ ನೆನೆ ಕರೆಂಟ್ ಇರ್ಲಿಲ್ಲ, ಇವತ್ತು ನೀರಿಲ್ಲ ಗೈಸ್. ಯಪ್ಪ, ಈ ಸತಿ ಹಬ್ಬ ಅಂತೂ ಚಿಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತಾ ಇದೀವಿ ಹೇಳಿ? ಅದಕ್ಕೆ ಅದೇ ಚಿಂದಿ ಅಂತ ಇರೋದು. ಸೊ ಅದಕ್ಕೆ ಏನ್ ಮಾಡ್ತಾ ಇದೀವಿ ಗೊತ್ತಾ? ನೋಡಿ, ಸದ್ಯಕ್ಕೆ ನಾವೆಲ್ಲ ಊರ್ ಬಿಟ್ಟು ಹೋಗ್ತಾ ಇದೀವಿ. ನಾವು ಊರ್ ಬಿಟ್ಟು ಹೋಗ್ತಾ ಇರೋದಕ್ಕೆ ನಿಂಗೆ ಅನಿಸ್ತಿದೆ? ಊರು ಬಿಟ್ಟು ಏನು ಅನಿಸ್ತಾ ಇಲ್ಲ, ಹೊಟ್ಟೆ ಹಸಿದೆ ಸದ್ಯಕ್ಕೆ. ಓ, ಎಲ್ಲ ಚಿಕನ್ ಮಟನ್ ಮಾಡ್ಕೊಂಡು ತಿನ್ಬೇಕಾಗಿತ್ತು, ಏನ್ ಮಾಡ್ತಾರೆ? ಸೊ ಅವ್ರು ಬೇಜಾರಲ್ಲಿದ್ದಾರೆ, ಇನ್ನು ನಾನ್ ವೆಜ್ ತಿಂದಿಲ್ಲ ಅಂತ. ಸೊ ಇನ್ನ ತೋರಿಸ್ತೀನಿ ನೋಡಿ ಗೈಸ್ ಏನೇನಿದೆ ಅಂತ. ಇಲ್ಲಿ ನೋಡಿ, ಹೀಗಿದೆ ಗೈಸ್ ಸದ್ಯಕ್ಕೆ ಇವಾಗ ನಮ್ಮ ಪರಿಸ್ಥಿತಿ. ನಾವು ಸದ್ಯಕ್ಕೆ ಊರ್ ಬಿಟ್ಟೆಲ್ಲೂ ಹೋಗ್ತಾ ಇಲ್ಲ, ಸುಮ್ಮನೆ ಹೇಳಿದೆ. ಈಗ ಸದ್ಯಕ್ಕೆ ನಾವು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದೀವಿ. ಅಲ್ಲೇ ಎಲ್ಲಾನು ಅಡಿಗೆ ಮಾಡಿ ತಿಂದು ಉಂಡು ಎಂಜಾಯ್ ಮಾಡಿ ಬರೋಣ ಅಂತ. ಬಟ್ ಬೇಜಾರ್ ಪಾಯಿಂಟ್ ಏನ್ ಗೊತ್ತಾ? ಒಂದು, ನಮ್ ಡ್ಯಾಡಿಗೆ ಹುಷಾರಿಲ್ಲ, ಫುಲ್ಲು ಫೀವರು, ಜ್ವರ, ಚಳಿ ಜ್ವರ ಎಲ್ಲ ಇದೆ. ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಗೈಸ್, ಯಾವ ಹಾಸ್ಪಿಟ್ಲೂ ತೆಗ್ದಿಲ್ಲ. ಸೊ ಹಂಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್, ಯಾಕಂದ್ರೆ ನನ್ನೆಲ್ಲ ಹಾಲಿಡೇ ಇರುತ್ತಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಏನು ಟ್ರೀಟ್ಮೆಂಟ್ ಅಷ್ಟೇನು ವರ್ಕ್ ಆಗ್ಲಿಲ್ಲ. ಸೊ ಹಂಗಾಗಿ ಈಗ ಹೋಗ್ತಾರೆ ಹಾಸ್ಪಿಟ್ಲಿಗೆ. ಸೊ ಈಗ ಸದ್ಯಕ್ಕೆ ನಾವೀಗ ಎಲ್ಲಾನು ತಗೊಂಡು ಹೋಗ್ತಾ ಇದೀವಿ. ಸೊ ಇಲ್ಲಿದೆ ನಾನ್ ವೆಜ್ಜು, ಇಲ್ಲಿ ಎಲ್ಲ ಇದೆ. ಏನು ಎತ್ತ ಅಂತ ನಾನು ಅಲ್ಲಿ ಮನೆಗೆ ಹೋಗಿ ರೀಚ್ ಆದ್ಮೇಲೆ ನಿಮ್ಗೆ ಹೇಳ್ತೀನಿ ಅದು ಇದ್ರ ಬಗ್ಗೆ. ಅಂಡ್ ಅದಾದ್ಮೇಲೆ ನೋಡ್ತಾ ಇರಿ ಗೈಸ್ ನಮ್ಮ ಹೊಸ್ತಡಕ್ಕೂ ಹೇಗಿದೆ ಅಂತ. ನಮಸ್ಕಾರ ಎಲ್ಲರಿಗೂ. ಕುಡಿ ಎಲ್ಲ ಅದು ಕೊಡು, ಬ್ಯಾಗು ಇಟ್ಕೊಂಡು ಹೋಗ್ತೀನಿ. ಶಿಫ್ಟ್ಗಳು ಹಿಂಗೆ ಶಿಫ್ಟಿಂಗೆ ಗೈಸ್. ಲಕ್ಷು ಬಾಕಂದಮ್ಮ, ಹಾಯ್. ಅಯ್ಯಪ್ಪ, ಮಟನ್ ಇಲ್ಲೊಂದು ಎಷ್ಟಿದೆ ಬೇಬಿ ಮಟನ್? 6 kg. ಇವರು ಎಲ್ಲ ಫ್ರಿಜ್ ಅಲ್ಲಿ ಎತ್ತಿಡ್ತಾ ಇದೀವಿ ಗೈಸ್ ಸ್ವಲ್ಪ. ಇಲ್ಲಿ ನೋಡಿ, ಇದಾದ್ಮೇಲೆ ಇದು ಚಿಕನ್. ಎರಡು ಇಡ್ಸಲ್ವಾ? ಒಂದ್ಮೇಲೆ ಪ್ಲೇಟ್ ಮುಚ್ಚಮ್ಮ. ನಮ್ಮ ಮಮ್ಮಿ ಊಟ ಮಾಡ್ತಾ ಇದಾರೆ. ಹಾಯ್ ಮಮ್ಮಿ, ಹ್ಯಾಪಿ ಹೊಸ್ತಡಕು. ಹ್ಯಾಪಿ ಹೊಸ್ತಡಕು. ಇನ್ನ ನಾನ್ ವೆಜ್ ತಿಂತಾ ಇಲ್ಲ, ಇನ್ನ ಅನಾರಸನ್ನ ತಿಂತಾ ಇದೀವಿ. ಬಿಕಾಸ್ ಇನ್ನ ನಾನ್ ವೆಜ್ ಮಾಡ್ತಾ ಇದೀವಿ, ಹಂಗಾಗಿ. ಸೊ ಹಿಯರ್ ಇಸ್ ಲಕ್ಷವತಿ. ಹಾಯ್ ಲಕ್ಷು. ಹಾಯ್. ಹ್ಯಾಪಿ ಹೊಸ್ತಡಕು. ಏನು ಅಲ್ಲಿಗೆ ಸೈಲೆಂಟ್ ಆಗ್ಬಿಡ್ತೀಯಾ? ಹೊಸ್ತಡಕು ಅಲ್ಲ, ಹೊಸ್ತಳಕು. ಚೋಟೋರು ಮಗನು. ಸೊ ಇವಾಗ ಸದ್ಯಕ್ಕೆ ನಾನು, ಲಕ್ಷ ಅಂಡ್ ನಮ್ಮ ಮಮ್ಮಿ ಇದೀವಿ. ಗಿರೀಶ್ ಅವರು, ನಮ್ ಡ್ಯಾಡಿ ಇಬ್ರು ಕ್ಲಿನಿಕ್ ಹೋಗಿದ್ದಾರೆ. ನಮ್ ಡ್ಯಾಡಿಗೆ ಹುಷಾರಿಲ್ಲ, ಆಗ್ಲೇ ಹೇಳಿದ್ನಲ್ಲ, ಹಂಗಾಗಿ. ಸೊ ಇವಾಗ ನಾನ್ ವೆಜ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಅಲ್ವಾ ಮಮ್ಮಿ? ಅದಾದ್ಮೇಲೆ ನಾವ್ ಇಷ್ಟೇ ಜನ ಇರೋದು, ಹಂಗಾಗಿ ಜಾಸ್ತಿ ಏನು ಮಾಡ್ತಾ ಇಲ್ಲ. ಅವಾಗ್ಲೇ ಎಲ್ಲ ನೀವು ನೋಡಿರ್ಬೋದು, ಫ್ರಿಜ್ ಅಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದೀವಿ, ಎತ್ತಿಟ್ಟಿದೀವಿ, ಬಿಕಾಸ್ ಇನ್ನ ಮಾಡ್ಕೊಳ್ಳೋಣ ಅಂತ. ಸೊ ಅಂಡ್ ಅವಾಗ್ಲೇ ನಾನು ತೋರ್ಸಂಗೆ ನೀವೆಲ್ಲ ಶಾಕ್ ಆಗಿರ್ಬೋದು, ಏನು 6 kg ಮಟನ್ 6 kg ಚಿಕನ್ ಅಂತ. ಸೊ ಅದು ನಾವು, ನಮ್ಮ ಮಮ್ಮಿಯವರು ಅಂಡ್ ನಮ್ ಚಿಕ್ಕಪ್ಪ, ಬಾಲ್ ಚಿಕ್ಕಪ್ಪ ಇದ್ರು, ಅವ್ರದ್ದು ಎಲ್ಲರೂ ಮಟನ್ ಚೀಟಿ ಹಾಕಿದ್ವಿ ಗೈಸ್, ಅದ್ರದ್ದು ಬಂದಿರೋದು. ಸೊ ಹಂಗಾಗಿ ಅಷ್ಟೊಂದು ಲಂಸಮ್ ಅಲ್ಲಿ ತೋರಿಸಿರೋದು. ಅಂಡ್ ಮಟನ್ ಚೀಟಿ ಇದ್ರಲ್ಲಿ ಎಲ್ಲಾನು ರೇಷನ್ ಐಟಮ್ ಎಲ್ಲ ಕೊಟ್ಟಿದ್ರು. ಸೊ ಎವ್ರಿ ಮಂತ್ ನಾವು ಅಮೌಂಟ್ ಕಟ್ತಾ ಇದ್ವಿ. ಸೊ ಅದ್ರದ್ದೇ ಇವತ್ತೆಲ್ಲ ಬಂದಿದೆ.
ಅದ್ರಲ್ಲೇನೆ ಅವರೇ ಕೊತ್ತಂಬರಿ, ಸೌತೆಕಾಯಿ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಎಲ್ಲ ಕೊಟ್ಟಿದ್ದಾರೆ. ಸೊ ಅದ್ರದ್ದೇನೆ, ಹಂಗಾಗಿ ನಾವು ಅವಾಗ್ಲೇ ಅಲ್ಲಿಂದಾನೆ ಎಲ್ಲ ತಗೊಂಡು ಇಲ್ಲಿಗೆ ಬಂದಿದ್ ನಾವು. ಸೊ ಅಷ್ಟೇ. ಅದಾದ್ಮೇಲೆ ಇನ್ಯಾರು ಬರಲ್ಲ, ಮೋಸ್ಟ್ಲಿ ನಮ್ ಚಿಕ್ಕಪ್ಪ ಒಬ್ರು ಬರ್ಬೋದು ಅಷ್ಟೇ. ಅಲ್ಲ, ಬರೋರು ನಮ್ಮ ಮನೆಗೆ. ಇನ್ ಮಹೇಶ್ ಅಂತ ಇವತ್ತು ಡ್ಯೂಟಿಗೆ ಹೋಗಿದ್ದಾನೆ, ಅವನ್ ಬರ್ತಾನೆ ಮಧ್ಯಾಹ್ನ ಬರ್ತಾನ. ಮಧ್ಯಾಹ್ನ ಇಲ್ಲ ಸಾಯಂಕಾಲ ಗೊತ್ತಿಲ್ಲ, ಇನ್ನ ಫೋನ್ ಮಾಡಿಲ್ಲ, ಫೋನ್ ಮಾಡ್ಬೇಕೀಗ. ಆಮೇಲೆ ಗೈಸ್, ಈಗ ನೋಡಿ ಇಲ್ಲಿ 5 kg ಎಣ್ಣೆ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ, ಇದು ಅಕ್ಕಿ ಕೊಟ್ಟಿದ್ದಾರೆ, ಇದು ಹಳೇದ್ ಅನ್ಸುತ್ತೆ. ಸೊ 1 ಮೂಟೆ ಸೋನಾ ಮಸೂರಿ ರೈಸ್ ಡಬ್ಬಕ್ಕೆ ಹಾಕೊಂಡಿದಾರಂತೆ. ಇನ್ ಬ್ಯಾಲೆನ್ಸ್ ಇಲ್ಲಿ ಇಟ್ಟಿದ್ದಾರೆ ರೈಸ್ದು. ಅಂಡ್ ಅದಾದ್ಮೇಲೆ ನೋಡಿ ಇಲ್ಲಿ ಚೀಲ ಇದೆ, ಇದರಲ್ಲಿ ಫುಲ್ ರೇಷನ್ ಐಟಮ್ಸ್ ಇದೆ ಗೈಸ್. ಓ ಶಿಟ್, ತೋರ್ಸಕ್ಕೆ ಆಗ್ತಾ ಇಲ್ಲ. ಲಕ್ಷ ಇಟ್ಕೋ, ಲಕ್ಷ ಇದು ಇವೇ ಹಂಗೆ ಹಿಡ್ಕೊ ಜಾಣೆ. ಸೊ ನೋಡಿ ಗೈಸ್, ಫುಲ್ ಆಫ್ ರೇಷನ್. ಅವ್ರೇನ್ ಮಾಡ್ತಿದಾರೆ? ಹೇಳ, ಅವಾಗ್ಲೇ ಹೇಳ್ದಲ್ಲ, ಹಂಗೆ ಹೇಳು. ಆ ಕಡೆ ತೋರ್ಸ್ಕೊಂಡು ಹೇಳ್ದಲ್ಲ, ಹೇಳು. ಗೈಸ್ ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ಲ ಗೊತ್ತಾ ಗೈಸ್. ಅವಾಗ್ಲೇ ಅವ್ರದ್ದು, ನಮ್ಮ ಮಮ್ಮಿ ಅವ್ರದ್ದು ಮೊಬೈಲ್ ತಗೊಬಿಟ್ಟಿದ್ದಾರೆ, ಕ್ಯಾಮ್ರಾ ಮಾಡ್ಬಿಟ್ಟು ಎಲ್ಲಾರು ಊಟ ಮಾಡ್ತಾ ಇದ್ದಾರೆ. ಎಷ್ಟ್ ಚೆನ್ನಾಗಿ ಹೇಳುದು ಬರಿದು. ನನ್ನ ಇಮಿಟೇಟ್ ಮಾಡ್ತಿದ್ದಾಳೆ ಗೈಸ್ ಇವಳು. ಏನ್ ಮಾಡಿದ್ಲು ಗೊತ್ತಾ, ಇಷ್ಟೊತ್ತು ನಮ್ಮ ಮಮ್ಮಿ ವಿಡಿಯೋ ಮಾಡ್ತಾ ಇದ್ಲಿ ಇಲ್ಲಿ. ನೋಡಿ ಊಟ ಮಾಡ್ತಾ ಇದಾರೆ ಅಂತ ಸೀದಾ ಹೊಟ್ಟೋಗ್ಬಿಟ್ಲು. ಯಾಕೆ ಹಿಂಗ್ ಹೋದ್ಲು ಅಂತ ಹೋಗಿ ಇದೇ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದ್ರೆ ಫ್ರಿಡ್ಜ್ ಓಪನ್ ಮಾಡ್ಬಿಟ್ಟು ಅವಳೇ ವಿಡಿಯೋ ಮಾಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಏನ್ ಚಾಮು ನೀನ್ ಮಾಡ್ತಾ ಇರೋದು? ಏನ್ ಮಾಡ್ತಾ ಇದ್ಯಾ ನೀನು? ಏನ್ ಮಾಡ್ತಾ ಇದ್ಯಾ? ಕೂತ್ಕೊಂಡೆ. ಏನ್ ಸಮಾಚಾರ? ಹೇಳ್ಬೇಕು. ಊಟ ಆಯ್ತಾ? ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಏನ್ ತಿಂದೆ? ಏನೋ ತಿಂದೆ. ಹೇಳು. ಚಿಕನ್ ತಿಂದೆ. ಚಿಕನ್? ಮಟನ್? ನೋ ಮಟನ್, ನೋ ಚಿಕನ್. ಟೊಯ್ ಬಾಯ್ ಲಕ್ಷ, ನಾನೇನ ಕೊಡ್ತೀನಿ, ಡ್ಯಾಡಿ ಕೊಡ್ತೀಯಾ? ಬಾ ಅಲ್ಲಿ ಬಾ. ಏನ್ ಕೊಡ್ತೀಯಾ? ಕಣ್ಮುಚ್ಕೊಂಡು. ಹ್ಯಾಪಿ ಯುಗಾದಿ ಡ್ಯಾಡಿ ಏನು? ಥ್ಯಾಂಕ್ ಯು ಡ್ಯಾಡಿ. ಓಪನ್ ಮಾಡ್ತೀಯಾ? ಏನಿದೆ ಸ್ಮಾಲ್ ಅಮೌಂಟ್ ಬಿಗ್ ಸೇವಿಂಗ್. ಈ ಕಡೆ ತೋರ್ಸು. ಉಂಡಿನಾ? ಓಪನ್ ಮಾಡ್ಲಾ? ಏನು ಗುರು ಇದು, ಏನೇನೋ ಬಂದಿದೆ. ಓಹೋ 50,000 ಸ್ಮಾಲ್ ಅಮೌಂಟು. ಸ್ಮಾಲ್ ಅಮೌಂಟ್ ಅಂತಲ್ಲ, ಅಲ್ಲಿ ನೋಡ್ಕೊ, ನಿನಗೆ ಎಷ್ಟೆಷ್ಟು ಹಾಕ್ಬೇಕು ಅಂತ ಸ್ಟಾರ್ಟಿಂಗಿಂದನೇ ಕೊಟ್ಬಿಟ್ಟಿದ್ದಾರೆ. ಅವಾಗ ಅಷ್ಟಿದ್ದ ನಿಂಗೆ ಹಾಕ್ಬಿಡು. ಅದು ಟಿಕ್ ಹಾಕೊಳ್ಳೋದಾ? ಖುಷಿ ಅನಿಸ್ತು. ಯಾಕೆ? 10 ರೂಪಾಯಿ ಅನಿಸ್ತು. ಅಷ್ಟೇ ಹಾಕೋದಾಗುತ್ತೆ ಅಂತಲ್ಲ. ಆಮೇಲೆ ಫಸ್ಟ್ ಲೈನ್ ಮಾತ್ರ ಹತ್ತತ್ತಿದೆ. ಆಮೇಲೆ ಇಷ್ಟಕ್ಕೆ 50,000 ಆಗುತ್ತಾ? ಸೊ ಕೌಂಟ್ ಮಾಡು. 500 ಐತಲ್ಲ. ಸ್ಟಾರ್ಟಿಂಗ್ ಮಾತ್ರ ಹತ್ತತ್ತಿರೋದು. ಏನು ನನಗೇನು ಕೊಟ್ಟೆ ಅಂತ ಗೊತ್ತಾಗ್ತಾ ಇಲ್ಲ. ಆಟೋದಲ್ಲಿ ಇಟ್ಟಿಗೆ ಹೋಯ್ತು. ನನಗೇನು ಕೊಟ್ಟೆ? ನೀನು ಸೇವ್ ಮಾಡು ಅಂತ. ತಗೊಂಡೆ 10 ಲಕ್ಷದನ್ನ ತಗೊಂಡ. ಫಸ್ಟು ಚಿಕ್ಕದು ಸಕ್ಸಸ್ ಮಾಡು, ಆಮೇಲೆ ನೀನು ಎಕ್ದಮ್ ಏನು ಮಾಡ್ತೀವಿ ಗೊತ್ತಾ, ದೊಡ್ಡದಕ್ಕೆ ಕೈ ಹಾಕ್ಬಿಟ್ಟು ಯಾವಾಗೂ ಆಗಲ್ಲ ಅಂತ ಬಿಡಬಾರ್ದು. ಫಸ್ಟ್ ಇದು ಮಾಡು, ಇದು ಮಾಡಿದಾಗ ನೆಕ್ಸ್ಟ್ ನಿನಗೆ ಹುಮ್ಮಸ್ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಮಾಡ್ಬೋದು ಅಂತ.
ಸರಿ ಓಕೆ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸೇವ್ ಮಾಡೋದು ಒಳ್ಳೇದೇ, ಖರ್ಚು ಮಾಡೋದು ಕೆಟ್ಟದು. ಇಷ್ಟು ನೀನು ಇವಾಗ ಸೇವ್ ಮಾಡಬೇಕು. ನೆಕ್ಸ್ಟು ಆ್ಯನಿವರ್ಸರಿಗೆ ಇಷ್ಟು ಕೂಡಿಕಿರೋ ಅಮೌಂಟೆಲ್ಲ ಗಿಫ್ಟ್ ಕೊಡಿಸ್ಬೇಕು ನೋಡ್ಕೊ. 100 ರೂಪಾಯಿ ಆಗ್ತಿದ್ಯಾ? 100 ರೂಪಾಯಿ ಲಕ್ಷ ನೀನೇ ಹಾಕಮ್ಮ. ಲಕ್ಷ ಲಕ್ಷ ಬರ್ತದೆ ಇನ್ಮೇಲೆ ಲಕ್ಷ. ಕ್ಲಾಪ್ ಮಾಡಿ. ತಾಳಕ್ಕಾಗಲ್ವಾ? 10 ರೂಪಾಯಿ ಹಾಕೋಣ ಅನ್ಕೊಂಡಿದ್ದೇವೆ. ಓವರ್ ಮಾಡಬೇಡ, ನೀನೇ ಬಾಕ್ಸ್ ಓಪನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕೊಡಿ. ಅಮ್ಮ ಬೇಡ ಸುಮ್ಮನಿರಮ್ಮ. ಸರಿ ಬಾ ಹೋಗೋಣ. The next day. ಕರಿಗಿರಿ ಕರಿ ಯಾರದು ಮಾಮ ಕಸ್ತನೆ ಬಂದ್ಬಿಡ. ಈಗ ಬಾಯಿ ಸಿಗ್ತಾ ಕಣಮ್ಮ. ಸ್ವಲ್ಪ ನಿನ್ನ ಮನೆ ಸಿಕ್ಕಿಲ್ವಾ ಏನು ಬಾಯಿಗೆ? ಈಗ ಸಿಗ್ತಾರೆ, ಯಾರಿಗೂ ಸಿಕ್ಕಿಲ್ಲ ಬಿಡು. ಈ ಸತಿ ಸಿಕ್ಕಿಲ್ಲ ಯಾರಿಗೂ. ಪಕ್ಕ ಸಿಗ್ತ ಬಾಯಿಗೆ. ಚಿಕನ್ ಏನ್ ಮಾಡ್ತಾರೆ ಸಿಕ್ತಪ್ಪ ನನಗೆ. ಲಾಲಿಪಾಪು ಸಿಕ್ತಲ್ಲಪ್ಪ ಇದು. ಏನೋ ಮಾಡ್ಬೇಕು. ಮುಳ್ಳುಗುಳ್ಳು ಓಡು ಅಯ್ಯೋ ಹಿಂಸೆ ಕೊಡ. ಇವಾಗ ಡಾಕ್ಟರ್ ತಂದ್ರೆ ಅಷ್ಟು ಹತ್ತ ಸುಮ್ಮನಿರಿ. ಅವಳು ಅಲ್ಲಿ ಗಿಲ್ತಾವ ನೋಡ. ತಲೆ ಮುದ್ದುವ ಮಮ್ಮ ಇಲ್ಲಿ 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 ಬರೀ ಯಾಕೆ ಇಲ್ಲಿ ನಿಂತ್ಕೊಂಡು ಹೋನ? ಮುದ್ದಮ್ಮ ಚಾಮು ಎಲ್ಲಿದ್ಯಾ ನೀನು? ಅಷ್ಟ ಹತ್ರ ಹಿಡಿತು. ಇವಾಗ ಏನ್ ಮಾಡ್ತೀರಾ? ಯಾವ ಸ್ಕೂಲ್ಗೆ ಹೋಗಿರಂತೆ. ಬರ್ರಿ ಬರ್ರಿ ಇದಕ್ಕೆ ಬರ್ರಿ. ಯಾರಿದು ಯಾರಿದು? ಹಾಯ್ ಹಾಯ್ ಮಾಡು. ಒಂದು ತಿಂತಾರ ನೀನ ಬಿಟ್ಟಿ ಕ್ಯಾಮ್ರಾ ಬಿಟ್ಟು ಆ ಕಡೆ ಹೇಳಲ್ಲ. ವಿದ್ಯಾ ಬಂಗಾರಿ ಇಲ್ಲ ಹಾಲಲ್ಲಿ ಅಮ್ಮ ಏನದು ನಿನ್ನ ಮೂತಿಯಲ್ಲ ಎಲ್ಲ ಚೆಲ್ಕೊಂತ ಇದೆಯಾ ನೋಡು. ಹೊಡಿ ಮಗಳು ಎದ್ಬಿಡ್ತಾ ಇದ್ದೀರಿ ಕೂದಲು. ಅಯ್ಯ ಮುಗಿ ಮುಲ ಮುಲ ಅಂತ ನಿಮ್ಮ ಕೂದಲುಗಳು ಬೇರೆ ಬಿಟ್ಕೊಂಡತ್ತ. ಏನಮ್ಮ ಅದು ನೋಡ್ತಾನೆ ಹೇಳಲ್ಲ. ಕ್ಯಾಮ್ರಾ ಆ ಕಡೆ ಈ ಕಡೆ ಅಲ್ಲಾಡ್ಸಲ್ಲ, ನೋಡ್ತಾ ಇರ್ತಾಳೆ. ಏಕೆ ನಮ್ಮ ಅಣ್ಣ ಕರೀತಾರದು ಪಟ್ಲು ಪಟ್ಲು ಪುಟ್ಟು ಅನ್ನೋ ಹಂಗೆಲ್ಲ ಅನ್ಬಿಟ್ಟು ದೃಷ್ಟಿ ಆತ ಸುಂದರಿ ಪಟ್ಟು ಅನ್ನೋ ಏ ಅವ್ರಿಗೆ ಆ ಥರ ದೃಷ್ಟಿ ಆಯ್ತಾರಲ್ಲ, ನಾವು ಅವ್ಳಿಗೆ ಸಿಕ್ಕಿರೋದು ಪಟ್ಲು ತರ ಅಂತ. ಆಮೇಲೆ ಕಿಚ್ಚಿ ಆಮೇಲೆ ಕಿಚ್ಚಿ ನೋಡ್ತಾವಳೆ. ಹೆಸರು ಹೇಳ್ತಾರಂತೆ. ಏನು ಹೆಸರು? ಆಮೇಲೆ ಕಿಚ್ಚಿ ಆಮೇಲೆ ಕಿಚ್ಚಿ. ಅಯ್ಯೋ ಯಾಕಡೆ ಕಾಫಿ ಕುಡಿತಾ ಇದ್ಯೋ? ಜೋಕ್ ಪಾಸ್ ಯಾವ್ದೋ ಒಂದು ಫಾರೆಸ್ಟ್ ಅಲ್ಲಿ ಹರಿತಾ ಇದೆ ನೀರು, ಅಲ್ಲಿ ಕಾಫಿ ಕುಡಿತಾವನ್ನೆಲ್ಲ ಫೀಲ್ ಕೊಡ್ತಾವ. ಇಷ್ಟೊಂದು ನೋಡ್ತದೆ ಇದು. ಅಮ್ಮ ಇವತ್ತು ನಿಮ್ಮ ಅಕ್ಕ ಇಲ್ಲ, ಲಕ್ಷಕ್ಕ. A few minutes later. ಹತ್ರ ಬಿಡಲ್ಲಪ್ಪ ಬಿಡಿ ಎಳಿಸ್ಬೇಡ ಮುಖಕ್ಕೆ ಆ ಉಸಿರು ಬಿಡ್ತು ಸಮಾಧಾನ. ನನ್ನ ಬಾಯ್ ಹೇಳ್ರಿ. ಸ್ವೆಟರ್ ಹಾಕೊಂಬಂದಿಲ್ವಾ? ಅವ್ಳು ಬತ್ತಾಡ್ತಿರ್ಗಾಗ ಬಾಯ್ ಮುದ್ದು ಬಾಯ್ ಬಾಯ್. ಟಿವಿ ಬತ್ತೀಯ ನೋಡ್ತಾ ಆಗ್ತಾ ಇದ್ದಾಳೆಲ್ಲ. ಟಿವಿಯಲ್ಲಿ ಬಂದ್ಬಿಡ್ತೀಯ ನೀನು ನೋಡ್ಕೊ.
ಹುಷಾರಕ್ಕ. ಅಲ್ಲ ಹಳ್ಳ ಐತೆ ಸಮಾಧಾನ ಮಾಡಮ್ಮಿ. ನಿಧಾನಕ್ಕೆ ಅಯ್ಯೋ ನನ್ನ ಹತ್ರ ನಾನು ಬಿಟ್ಟು ಕಳ್ತಾವಳೆ ಏನು ಏನಕ್ಕೆ ಮಗು ಹೇಳ್ತಾರದು? ನಾನು ಬಿಟ್ಟು ಹೋಯ್ತಾಯ್ತಲ್ಲ ಅದಕ್ಕೆ ಹೇಳ್ತಾ ಇತ್ತು ನಿನ್ನಿಂದನೇ ಹೇಳ್ತಾರದು ಅವಳು. ಹೆಂಗ್ ನೋಡ್ತದ ನನ್ನ ಮಗಂದ